ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ವೀಕ್ಲಿ ಕ್ಲೀನಿಂಗ್ ಆ್ಯಂಡ್ ಆರ್ಗನೈಸೇಷನ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ದಿನ ಕೇವಲ ಒಂದೊಂದು ಕೆಲಸ ಮಾತ್ರನೇ ಆದರೂ ಕೂಡ ಮನೆ ಕ್ಲೀನಾಗಿ ಸ್ವಚ್ಛವಾಗಿರುತ್ತೆ. ಯಾವ ರೀತಿ ಅಂತ ಡೀಟೇಲಾಗಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ವಿಡಿಯೋ ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಕೆಲವೊಂದು ಕ್ಲೀನಿಂಗ್ ವೀಡಿಯೋಸ್ನ ಶೇರ್ ಮಾಡಿದಾಗ ನಿಮ್ಮಲ್ಲಿ ಕೆಲವೊಬ್ಬರು ಕಮೆಂಟ್ ಮಾಡ್ತಾನೆ ಇರ್ತಿದ್ರಿ, ನೀವು ಯಾವ ರೀತಿ ರೊಟೀನ್ಸ್ನ ಫಾಲೋ ಮಾಡ್ತೀರಾ, ನಮಗೂ ಕೂಡ ಶೇರ್ ಮಾಡಿ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ನ ಶೇರ್ ಮಾಡ್ತೀನಿ. ಫಸ್ಟು ನಾನು ಕಿಚನ್ ಕ್ಲೀನಿಂಗಿನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಿಚನ್ನ ವೀಕ್ಲಿ ಕೂಡ ಒಂದ್ಸರಿ ಅನ್ನೋದು ಕಂಪಲ್ಸರಿಯಾಗಿ ಕ್ಲೀನ್ ಮಾಡ್ತೀನಿ. ಕಿಚನ್ ವೀಕ್ಲಿ ಕ್ಲೀನ್ ಮಾಡೋದ್ರಿಂದ ಜಿಡ್ ಅನ್ನೋದು ಅವಾಯ್ಡ್ ಆಗುತ್ತೆ, ಸಣ್ಣ ಸಣ್ಣ ಕಾಕ್ರೋಚಸ್ಸು ಸೊಳ್ಳೆಗಳೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಅದು ಕೂಡ ಯಾವ್ಯಾವ ಪಾರ್ಟಲ್ಲಿ ಕ್ಲೀನ್ ಮಾಡ್ತೀನಿ ಅನ್ನೋದು ಕೂಡ ತೋರಿಸ್ತೀನಿ ನೋಡಿ. ವಾರಕ್ಕೆ ಒಂದೊಂದು ಕ್ಯಾಬಿನೆಟ್ನ ಮಾತ್ರನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಯಾವ ಕ್ಯಾಬಿನೆಟ್ ತುಂಬ ಜಾಸ್ತಿ ಡಸ್ಟ್ ಆಗಿದೆಯೋ ಗಲೀಜಾಗಿದೆಯೋ ಆ ಒಂದು ಕ್ಯಾಬಿನೆಟ್ಸಲ್ಲಿರುವಂತಹ ವಸ್ತುಗಳನ್ನೆಲ್ಲ ಸೈಡ್ಗೆ ಇಟ್ಬಿಟ್ಟು ಈ ರೀತಿ ನೀಟಾಗಿ ಒಂದ್ಸರಿ ಒರೆಸ್ಕೊಳ್ತೀನಿ. ಇನ್ನು ನಾನು ಕ್ಲೀನಿಂಗ್ಗೆ ಯೂಸ್ ಮಾಡುವಂತಹ ಎಲ್ಲ ಲಿಕ್ವಿಡ್ಸ್ನ ಕೂಡ ಮನೆಯಲ್ಲೇ ತಯಾರಿ ಮಾಡ್ಕೊಳ್ತೀನಿ. ತುಂಬ ಈಸಿಯಾಗಿ ಬಜೆಟ್ ಫ್ರೆಂಡ್ಲಿಯಾಗಿ ನಾವು ಕ್ವಿಕ್ಕಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ಅಷ್ಟೇ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಕ್ಲೀನಿಂಗ್ ಕೂಡ ತುಂಬ ಈಸಿ ಆಗುತ್ತೆ. ಕಟ್ಲರಿ ಯೂನಿಟ್ ಇರ್ಬೋದು, ಇದೆಲ್ಲ ಕೂಡ ನಮ್ಮ ಮನೇಲಿ ಸಣ್ಣ ಸಣ್ಣ ಮಕ್ಕಳಿರೋದ್ರಿಂದ ಅವರು ಕೂಡ ಇದೆಲ್ಲ ಯೂಸ್ ಮಾಡ್ತಿರ್ತಾರೆ. ಕೆಲವೊಂದು ಸರಿ ಡಸ್ಟ್ ಎಲ್ಲ ಕೂಡ ಆಗ್ತಿರುತ್ತೆ. ಅದಕ್ಕೋಸ್ಕರ ನಾನು ಆಗಾಗ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಇನ್ನು ಕಿಚನಲ್ಲಿ ವಾಲ್ಸ್ ಇರ್ಬೋದು, ಕ್ಯಾಬಿನೆಟ್ಸ್ ಇರ್ಬೋದು, ಸ್ವಲ್ಪ ಹೈಟಲ್ಲೆಲ್ಲ ಇರುತ್ತೆ. ಅದರ ಔಟರ್ ಪಾರ್ಟ್ನ ನಾನು ಕ್ಲೀನ್ ಮಾಡ್ಕೊಳ್ಬೇಕು ಅನ್ನೋದಾದರೆ ಪ್ರತಿ ಸರಿ ಕೂಡ ಲ್ಯಾಡರು, ಚೇರು, ಸ್ಟೂಲು ಯಾವುದಾದ್ರೂ ಒಂದು ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಅದ್ರ ಬದಲಾಗಿ ಈ ಒಂದು ವೈಪರ್ ಸಹಾಯದಿಂದ ನಾವು ನೀಟಾಗಿ ಎಲ್ಲದನ್ನ ಕೂಡ ಒರೆಸ್ಕೊಳ್ಬೋದು. ಒಂದು ವೇಳೆ ಇದರಲ್ಲಿ ಒರೆಸಿದಾಗ ನಿಮಗೆ ಲೈನ್ಸ್ ಬೀಳುತ್ತೆ ಅನ್ನೋದಾದರೆ ಇದಕ್ಕೆ ಒಂದು ಮೈಕ್ರೋಫೈಬರ್ ಕ್ಲಾತ್ನ ಅಟ್ಯಾಚ್ ಮಾಡಿಕೊಂಡು ಎಲ್ಲದನ್ನ ಕೂಡ ನೀಟಾಗಿ ಒರೆಸ್ಕೊಳ್ಬೋದು. ಅಷ್ಟೇ ಅಲ್ಲ, ಸಣ್ಣ ಸಣ್ಣ ಏರಿಯಾಸ್ ಅಂದರೆ ಸೋಫಾ ಕೆಳಗಡೆ, ದಿವಾನ್ ಕೆಳಗಡೆ ಇರ್ಬೋದು, ಅಥವಾ ಈ ರೀತಿ ಫ್ರಿಡ್ಜ್ ಕೆಳಗಡೆ ಎಲ್ಲ ಕೂಡ ಮಾಫ್ ಅನ್ನೋದು ಕೆಳಗಡೆ ತೂರಿಸಿ ಕ್ಲೀನ್ ಮಾಡೋಕ್ಕೆ ಆಗಲ್ಲ. ಬಟ್ ಈ ಒಂದು ವೈಪರಿಂದ ಸಣ್ಣ ಸಣ್ಣ ಏರಿಯಾಗಳಲ್ಲಿ ಸೋಫಾ ಕೆಳಗಡೆ ಮತ್ತು ದಿವಾನ್ ಕೆಳಗಡೆ ಇರ್ಬೋದು, ಅದೇ ಥರ ಫ್ರಿಡ್ಜ್ ಕೆಳಗಡೆ, ವಾಷಿಂಗ್ ಮಿಷಿನ್ ಕೆಳಗಡೆ ಎಲ್ಲ ಕೂಡ ಇದನ್ನು ಯೂಸ್ ಮಾಡಿಕೊಂಡು ನೆಲ ಅನ್ನೋದು ನೀಟಾಗಿ ಒರೆಸ್ಕೊಳ್ಬೋದು. ತುಂಬ ನೀಟಾಗೂ ಕೂಡ ಕಾಣುತ್ತೆ, ನೋಡ್ತಿದ್ದೀರಲ್ವ. ಸೊ ಇದರ ಡೀಟೇಲ್ ವಿಡಿಯೋ ಬೇಕಂದರೆ ಈಗಾಗಲೇ ನಾನು ಶೇರ್ ಮಾಡಿದ್ದೀನಿ. ಕಿಚನ್ ಕ್ಲೀನಿಂಗ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ನೀವು ಹೋಗಿ ಚೆಕ್ ಮಾಡಿದ್ರೆ ಡೀಟೇಲ್ ಆಗಿರುವಂಥ ವಿಡಿಯೋ ಅನ್ನೋದು ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನಾನು ಆದಷ್ಟು ಇಲ್ಲಿ ಸ್ಕಿಪ್ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಈ ಐಡಿಯಾಸ್ ಎಲ್ಲ ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಕಮಿಂಗ್ ಟು ಲಾಂಡ್ರಿ ರೊಟೀನ್. ಅಂದರೆ ನೀವು ಬಟ್ಟೆಗಳನ್ನ ವಾರಕ್ಕೆ ಒಂದ್ಸರಿ ಮಾತ್ರನೇ ಒಗಿತೀರಾ ಅಂತ ಕೇಳಕ್ಕೆ ಹೋಗಬೇಡಿ. ಪ್ರತಿನಿತ್ಯ ಕೂಡ ಬಟ್ಟೆಗಳನ್ನ ವಾಶ್ ಮಾಡಿದ್ರು ಕೂಡ ವಾರಕ್ಕೊಂದ್ಸರಿ ಮಾತ್ರನೇ ನಾನು ಈ ಒಂದು ರೊಟೀನ್ನ ಫಾಲೋ ಮಾಡ್ತೀನಿ. ಅದು ಏನು ಅನ್ನೋದಾದರೆ ಬಟ್ಟೆಗಳು ಫೋಲ್ಡ್ ಮಾಡೋದಂತೂ ಖಂಡಿತವಾಗ್ಲೂ ಅಲ್ಲ. ಸೊ ಅವತ್ತಿನ ಬಟ್ಟೆಗಳನ್ನ ಅವತ್ತೇ ಫೋಲ್ಡ್ ಮಾಡಿ ಆರ್ಗನೈಸ್ ಮಾಡ್ಕೊಳ್ತಾ ಇರ್ತೀನಿ. ಬಟ್ ಈ ರೀತಿ ಫೋಲ್ಡ್ ಮಾಡಿಕೊಂಡು ಆರ್ಗನೈಸ್ ಮಾಡೋಕ್ಕೆ ಹೋಗ್ತೀನಲ್ವ, ಆ ಟೈಮಲ್ಲಿ ಆ ಒಂದು ಕ್ಯಾಬಿನೆಟ್ಸ್ ಇರ್ಬೋದು, ಕಬೋರ್ಡ್ಸ್ ಎಲ್ಲ ಏನಿರುತ್ತೆ ಆ ಒಂದು ಕಬೋರ್ಡ್ಸಲ್ಲಿ ರೀಅರೇಂಜ್ ಅನ್ನೋದು ಮಾಡ್ತಾ ಇರ್ತೀನಿ. ಸಾಮಾನ್ಯವಾಗಿ ಮಕ್ಕಳದಿರ್ಬೋದು ಅಥವಾ ಮನೆಯಲ್ಲಿ ಹಿರಿಯರೆಲ್ಲ ಇರ್ತಾರಲ್ಲ, ಅವ್ರ ಕಬೋರ್ಡು ನಾವು ಎಷ್ಟೇ ನೀಟಾಗಿ ಜೋಡಿಸ್ಕೊಟ್ರು ಕೂಡ ಕೆಲವೊಂದು ಸರಿ ಆಚೀಚೆ ಹೋಗ್ತಾನೆ ಇರುತ್ತೆ ಅಲ್ವಾ. ಸೊ ಆ ಒಂದು ಕ್ಯಾಬಿನೆಟ್ಸ್ನ ಕಬೋರ್ಡ್ಸ್ನ ನೆನಪಲ್ಲಿ ಇಟ್ಕೊಂಡು ವಾರಕ್ಕೆ ಒಂದು ಸಾರಿ ಬಟ್ಟೆಗಳನ್ನ ಜೋಡಿಸ್ಬೇಕಾದ್ರೆ ಒಂದು ಸರಿ ರೀಅರೇಂಜ್ ಅನ್ನೋದು ಮಾಡ್ತಾ ಇರ್ತೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಡೀಪ್ ಕ್ಲೀನಿಂಗ್ ಅವಶ್ಯಕತೆ ಬರೋದೇ ಇಲ್ಲ. ಸೊ ಯಾವ ಬಟ್ಟೆ ಇದೆ, ಯಾವ ಬಟ್ಟೆ ವಾಶ್ಗೆ ಹಾಕಬೇಕು ಅದೆಲ್ಲ ಕೂಡ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೈಜ್ ಕೂಡ ಮಕ್ಕಳದು ವೇರಿಯೇಷನ್ ಆಗೋದಾದರೆ ಅದನ್ನು ಕೂಡ ನಾವು ರೀಅರೇಂಜ್ ಅನ್ನೋದು ಮಾಡ್ಕೊಳ್ಬೋದು. ಅಂದರೆ ಸೈಜ್ ಚಿಕ್ಕದಾದರೆ ಅದನ್ನು ತೆಗೆದು ಬೇರೆಯವ್ರು ಕೊಡೋವಂಥದ್ದು ಇರ್ಬೋದು, ಅಥವಾ ಸೈಜ್ ದೊಡ್ಡದಾದರೆ ಅದನ್ನು ಬೇರೆ ಕಡೆ ಇಟ್ಟು ಆ ಕರೆಕ್ಟು ಸೈಜ್ ಬರೋ ಏಜಲ್ಲಿ ನಾವು ಅದನ್ನು ಉಪಯೋಗಿಸೋವಂಥದ್ದು ಇರ್ಬೋದು. ಎಲ್ಲದನ್ನು ಒಂದೇ ಕಡೆ ಡಂಪ್ ಮಾಡಿ ಹಿಡ್ದಿರ ಅಟ್ ಪ್ರೆಸೆಂಟ್ ಸಿಚುವೇಶನ್ಗೆ ಅಂದರೆ ಸೀಸನ್ಗೆ ತಕ್ಕಂಥ ಕ್ಲಾತ್ಸ್ನ ನಾವು ಈ ರೀತಿಯಾಗಿ ಆರ್ಗನೈಸ್ ಮಾಡ್ಕೊಳ್ಬೋದು. ಫಸ್ಟೇ ಅಬ್ಸರ್ವ್ ಮಾಡಿದರೆ ಗೊತ್ತಾಗಿರುತ್ತೆ ನಿಮಗೆ ಮಕ್ಕಳ ಕಬೋರ್ಡ್ ಯಾವ ರೀತಿ ಇತ್ತು ಅಂತ. ಈಗ ಇದನ್ನೆಲ್ಲ ಕೂಡ ರೀಅರೇಂಜ್ ಅನ್ನೋದು ಮಾಡ್ತಾ ಇದ್ದೀನಿ. ಸೊ ಸಣ್ಣ ಸಣ್ಣ ಮಕ್ಕಳಾಗಿರೋ ಕಾರಣ ಎಷ್ಟೇ ಸೆಗ್ರಿಗೇಟ್ ಮಾಡಿ ಸಪ್ರೇಟಾಗಿ ಇಟ್ಟರೂ ಕೂಡ ತೊಗೊಳ್ಬೇಕಾದ್ರೆ ಕನ್ಫ್ಯೂಷನ್ ಆಗುತ್ತೆ.
ಸೊ ಆ ಕಡೆ ಇರೋದು ಈ ಕಡೆ ಇರೋದು ಆ ಕಡೆ ಎಲ್ಲ ಕೂಡ ಇಟ್ಬಿಡ್ತಾರೆ. ಸೊ ಅದಕ್ಕೋಸ್ಕರ ಆದಷ್ಟು ವೀಕ್ಲಿ ಒನ್ಸ್ ನಾವು ಈ ಒಂದು ಟಿಪ್ಸ್ನ ಫಾಲೋ ಮಾಡೋದ್ರಿಂದ ಕಬೋರ್ಡ್ ಯಾವಾಗಲೂ ಕೂಡ ನೀಟ್ ಆ್ಯಂಡ್ ಆರ್ಗನೈಸಿಂಗ್ ಆಗಿ ಇರುತ್ತೆ. ಕೇವಲ ಒಂದು 5-10 ನಿಮಿಷದಲ್ಲೇ ಮಾಡುವಂಥ ಕೆಲಸ ಅಷ್ಟೇ. ನೆಕ್ಸ್ಟು ಟೆರೇಸು. ಆಲ್ಮೋಸ್ಟ್ ಟೆರೇಸ್ನ ಎವ್ರಿ ಡೇ ಕೂಡ ಕಸ ಅನ್ನೋದು ಹೊಡಿತಾ ಇರ್ತೀವಿ, ನೀಟಾಗೇ ಇರುತ್ತೆ. ಬಟ್ ಆದರೂ ಕೂಡ ವಾರಕ್ಕೊಂದ್ಸರಿ ನೀರನ್ನ ಹಾಕ್ತಾ ಇರ್ತೀನಿ. ಮನೆ ಸುತ್ತಮುತ್ತ ಕೂಡ ಕನ್ಸ್ಟ್ರಕ್ಷನ್ಸ್ ಅನ್ನೋದು ನಡೀತಾ ಇರೋದ್ರಿಂದ ಸ್ವಲ್ಪ ಧೂಳು ಅನ್ನೋದು ಜಾಸ್ತಿನೇ ಕಲೆಕ್ಟ್ ಆಗ್ತಾ ಇರುತ್ತೆ. ಕಸ ಮಾತ್ರನೇ ನಾವು ಗುಡಿಸಿದಾಗ ಬರುತ್ತೆ ಅಷ್ಟೇ, ಸಣ್ಣ ಸಣ್ಣ ಧೂಳೆಲ್ಲ ಕೂಡ ಬರಲ್ಲ ಅಲ್ವಾ. ಅದಕ್ಕೋಸ್ಕರ ಫಸ್ಟು ನಾನು ಕಸನ ಗುಡಿಸ್ಬಿಟ್ಟು ಆಮೇಲೆ ನೀರನ್ನ ಹಾಕ್ತೀನಿ. ನೀರನ್ನ ಹಾಕ್ಬಿಟ್ಟು ಎಲ್ಲ ಏರಿಯಾಸ್ನ ಕೂಡ ಈ ರೀತಿ ವೈಪರ್ ಸಹಾಯದಿಂದ ಎಕ್ಸ್ಟ್ರಾ ವಾಟರ್ನೆಲ್ಲ ಕೂಡ ಸ್ಕ್ವೀಸ್ ಮಾಡ್ತೀನಿ. ಈ ರೀತಿ ಮಾಡೋದ್ರಿಂದ ಬೇಗ ಕೂಡ ಡ್ರೈ ಆಗುತ್ತೆ. ಪದೇ ಪದೇ ನಾವು ವರ್ಕನ್ನು ತೊಗೊಂಡು ಅಲ್ಲಿ ಇಲ್ಲಿ ಬಗ್ಗೋ ಅವಶ್ಯಕತೆ ಕೂಡ ಬರಲ್ಲ. ಕೇವಲ ಸ್ಟ್ಯಾಂಡ್ಸ್ ಕೆಳಗಡೆ ಮಾತ್ರ ನಾವು ಸ್ವಲ್ಪ ಬಗ್ಗಿಬಿಟ್ಟು ನೀರೆಲ್ಲ ಕೂಡ ತೆಗಿಬೇಕಾಗತ್ತೆ ಅಷ್ಟೇ. ಇದಕ್ಕೆ ಸಂಬಂಧಪಟ್ಟಿರುವಂಥ ಡೀಟೇಲ್ ವಿಡಿಯೋನ ನಾನು ನೆಕ್ಸ್ಟ್ ಕಮಿಂಗ್ ಗಾರ್ಡನ್ಗೆ ಸಂಬಂಧಪಟ್ಟಿರುವಂಥ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದು ವಾಷಿಂಗ್ ಮಿಷಿನ್ ಇಟ್ಟಿರುವಂಥ ಏರಿಯಾ. ಇಲ್ಲೂ ಕೂಡ ಅಷ್ಟೇ, ಬಟ್ಟೆನ ತೊಗೊಂಡು ಬಂದು ವಾಶ್ಗೆ ಹಾಕಬೇಕಾದ್ರೆ ಪ್ರತಿ ಸಲ ಕೂಡ ಉದುರಿಸ್ತಿರ್ತೀವಲ್ಲ, ಅದರಲ್ಲಿರುವಂಥ ಧೂಳು ಕೂದಲು ಎಲ್ಲ ಕೂಡ ಕಲೆಕ್ಟ್ ಆಗ್ತಾ ಇರುತ್ತೆ. ಇನ್ನು ಕೆಲವೊಂದು ಸಾರಿ ಲಿಕ್ವಿಡ್ಸ್ ಎಲ್ಲ ಆಚೀಚೆ ಹೋಗ್ತಾ ಇರುತ್ತೆ. ಲಿಕ್ವಿಡ್ಸ್ನೆಲ್ಲ ಕೂಡ ಆರ್ಗನೈಸ್ ಮಾಡೋದಕ್ಕೋಸ್ಕರ ಈ ಒಂದು ಬಾಸ್ಕೆಟ್ನ ಉಪಯೋಗಿಸಿದ್ದೀನಿ. ಈ ಬಾಸ್ಕೆಟ್ ಮೇಲೆ ಕೂಡ ಸ್ವಲ್ಪ ಲಿಕ್ವಿಡು ಧೂಳು ಎಲ್ಲ ಕೂಡ ಚೆಲ್ಲಿರೋ ಕಾರಣ ಒಂದ್ಸರಿ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಉಳಿದಿರುವಂಥ ವಸ್ತುಗಳನ್ನೆಲ್ಲ ಇಟ್ಬಿಟ್ಟು ಆರ್ಗನೈಸ್ ಮಾಡ್ಕೊಳ್ತೀನಿ. ಲಿಕ್ವಿಡ್ಸ್ನ ಆದಷ್ಟು ನಾನು ಪೌಚಲ್ಲೇ ತರ್ತೀನಿ. ಇದರಿಂದ ಒಂದು 20-50 ರೂಪಾಯಿವರೆಗೂ ಕೂಡ ಸೇವ್ ಮಾಡ್ಬೋದು. ಒಂದ್ಸರಿ ಬಾಟಲ್ನ ಪರ್ಚೇಸ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಪೌಚಲ್ಲಿ ತರೋದಾದರೆ ಬಾಟಲ್ ಕಾಸ್ಟ್ ಏನಿರುತ್ತೆ ಅದು ನಮಗೆ ಕಡಿಮೆ ಬೀಳುತ್ತೆ. ವಾಷಿಂಗ್ ಮಿಷಿನ್ ಮೇಲೆ ಗ್ರಾನೈಟ್ನ ಇಟ್ಕೊಂಡಿದ್ದೀನಿ. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ನೀವು ಕ್ವಶನ್ ಮಾಡ್ತಾನೆ ಇರ್ತೀರಲ್ವ, ಅದಕ್ಕೋಸ್ಕರ ಮುಂಚೆನೇ ಕ್ಲಾರಿಟಿ ಅನ್ನೋದು ಕೊಡ್ತಾ ಇದ್ದೀನಿ. ಇದು ಡಿಟರ್ಜೆಂಟ್ ಡಿಸ್ಪೆನ್ಸರು. ಇದನ್ನು ನಾವು ಎಷ್ಟೇ ಸರಿ ಕ್ಲೀನ್ ಮಾಡಿದ್ರೂ ಕೂಡ ಆಗಾಗ ಲಿಕ್ವಿಡ್ಸ್ನ ಡೈಲಿ ಯೂಸ್ ಮಾಡೋದ್ರಿಂದ ಗಲೀಜಾಗ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ಒಂದ್ಸರಿ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ಈಗ ಆ ಒಂದು ಏರಿಯಾ ಏನಿರುತ್ತೆ ಅದನ್ನು ಕೂಡ ಸ್ಕ್ರಬ್ಬರ್ ಸಹಾಯದಿಂದ ಬ್ರಷ್ ಸಹಾಯದಿಂದ ಅಲ್ಲಿರುವಂಥ ಲಿಕ್ವಿಡ್ ಕಣಗಳೆಲ್ಲ ಇರುತ್ತೆ ಅಲ್ವಾ, ಅದನ್ನು ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ವಾಷಿಂಗ್ ಮಿಷಿನ್ನ ಮನೆಯಲ್ಲಿ ಯಾವ ರೀತಿ ನೀಟಾಗಿ ಕ್ಲೀನ್ ಮಾಡಬೇಕು ಅನ್ನೋ ಡೀಟೇಲ್ ವೀಡಿಯೋಸ್ ನಿಮ್ಗೆ ಬೇಕು ಅನ್ನೋದಾದರೆ ಲಾಂಡ್ರಿ ಪ್ಲೇಲಿಸ್ಟ್ ಅನ್ನೋ ಒಂದು ಪ್ಲೇಲಿಸ್ಟಲ್ಲಿ ಹೋಗಿ ಚೆಕ್ ಮಾಡಿ. ಅಲ್ಲಿ ಡೀಟೇಲ್ ಆಗಿರುವಂಥ ಇನ್ಫಾರ್ಮೇಷನ್ ಇದು ಸಿಗುತ್ತೆ. ಪದೇ ಪದೇ ಅದನ್ನೇ ಶೇರ್ ಮಾಡಿದ್ರೆ ನಿಮಗೂ ಕೂಡ ಬೋರ್ ಆಗುತ್ತೆ ಅನ್ನೋದ್ರಿಂದ ನಾನು ಆದಷ್ಟು ಬೇಕಾಗಿರುವಂಥ ಪಾಯಿಂಟ್ಸ್ನ ಮಾತ್ರನೇ ಸೆಲೆಕ್ಟ್ ಮಾಡಿಕೊಂಡು ಶೂಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ನೋಡಿ ವಾಟರ್ ಔಟ್ಲೆಟ್ಟು. ಸೊ ಇಲ್ಲಿ ಕೂದಲು ಪಿನ್ಸು ಏರ್ ಪಿನ್ಸ್ ಎಲ್ಲ ಏನಾದರೂ ಇದ್ದರೆ ಕಲೆಕ್ಟ್ ಆಗಿರುತ್ತೆ. ಇದನ್ನು ನಾವು ಸರಿಯಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ವಾಷಿಂಗ್ ಮಿಷಿನ್ ಸರಿಯಾಗಿ ರನ್ನೇ ಆಗಲ್ಲ. ವಾರಕ್ಕೊಂದ್ಸತಿ ಇರ್ಬೋದು ಅಥವಾ 15 ದಿನಕ್ಕೊಂದ್ಸರಿ ನೀವು ಇದನ್ನು ಕ್ಲೀನ್ ಮಾಡ್ಕೊಳ್ಳೋದಾದರೆ ಕೂದಲು ಏರ್ ಪಿನ್ಸ್ ಎಲ್ಲ ಕೂಡ ಇಲ್ಲಿ ಕಲೆಕ್ಟ್ ಆಗಿರುತ್ತೆ. ನಾನು ಆಲ್ಮೋಸ್ಟ್ ಆಗಾಗ ಕ್ಲೀನ್ ಮಾಡೋದ್ರಿಂದ ಇಲ್ಲಿ ನಮ್ಗೆ ಅಷ್ಟೊಂದು ಕಸ ಅನ್ನೋದು ಕಲೆಕ್ಟ್ ಆಗಿಲ್ಲ. ಒಂದು ವೇಳೆ ನೀವು ಕ್ಲೀನ್ ಮಾಡ್ಕೊಳ್ಳಲ್ಲ ಅನ್ನೋದಾದರೆ ಒಂದ್ಸರಿ ಚೆಕ್ ಮಾಡಿ. ನೆಕ್ಸ್ಟು ತುಂಬ ಜನ ಮಾಡುವಂಥ ಮೇಜರ್ ಮಿಸ್ಟೇಕ್ಸ್ ಏನಂದರೆ ರಬ್ಬರು. ಪ್ರತಿನಿತ್ಯ ಲೋಡ್ ಆದಮೇಲೆ ನಾವು ಅದನ್ನು ಒಂದು ಬಟ್ಟೆಯಿಂದ ಒರೆಸ್ಬೇಕು. ಒರೆಸಿಲ್ಲ ಅನ್ನೋದಾದರೆ ಅಲ್ಲಿ ಒಂದು ಲೇಯರ್ ಆಗಿ ಫಾರ್ಮ್ ಆಗಿಬಿಡುತ್ತೆ ಧೂಳು ಕಸ ಅನ್ನೋದು. ಅದನ್ನು ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಬಟ್ ಆದರೂ ಕೂಡ ಕೆಲವೊಂದು ಮೆಥಡ್ಸ್ನ ಫಾಲೋ ಮಾಡೋದಾದರೆ ಸ್ವಲ್ಪ ಈಸಿಯಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಆ ಮೆಥಡ್ಸ್ನ ನಾನು ಈಗಾಗಲೇ ಶೇರ್ ಮಾಡಿದ್ದೀನಿ. ಬಟ್ ಇಲ್ಲಿ ನಾನು ಒಂದು ಸ್ಕ್ರಬ್ಬರ್ನ ತೊಗೊಂಡು ಜಸ್ಟ್ ಸ್ಕ್ರಬ್ ಮಾಡ್ದಂಗೆ ಮಾಡಿ ನೀರನ್ನ ಹಾಕಿ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದೇ ಏರಿಯಾಗೆ ಸಂಬಂಧಪಟ್ಟಿರುವಂಥ ಟ್ಯಾಪ್ಸ್ನ ನಾನು ಸಿಫ್ ಅನ್ನೋ ಲಿಕ್ವಿಡ್ನ ಅಪ್ಲೈ ಮಾಡಿ ಒಂದ್ಸರಿ ಸ್ಕ್ರಬ್ ಮಾಡಿ ನೀರಿಂದ ತೊಳೆದು ಬಟ್ಟೆಯಿಂದ ಒರೆಸ್ತೀನಿ. ತುಂಬ ಶೈನಿಯಾಗಿ ಇರುತ್ತೆ. ಸ್ಟೈನ್ಲೆಸ್ ಸ್ಟೀಲ್ ವಸ್ತುಗಳನ್ನ ಯಾವುದೇ ವಸ್ತುಗಳನ್ನಾದರೂ ಕೂಡ ನೀವು ಆ ಒಂದು ಮೆಥಡ್ನ ಫಾಲೋ ಮಾಡಿ ಕ್ಲೀನ್ ಮಾಡ್ಕೊಳ್ಬೋದು. ನೆಕ್ಸ್ಟು ವಾಷಿಂಗ್ ಮಿಷಿನ್ ಸುತ್ತಮುತ್ತ ಕೂಡ ಲಿಕ್ವಿಡ್ಸ್ ಇರ್ಬೋದು ಅಥವಾ ಮಿಷಿನ್ನು ಆ ಕಡೆ ಈ ಕಡೆ ಶೇಕ್ ಆದಾಗ ಅಲ್ಲಿ ಸ್ವಲ್ಪ ಮಾರ್ಕ್ಸ್ ಅನ್ನೋದು ಆಗಿರುತ್ತೆ. ಆ ಒಂದು ಮಾರ್ಕ್ಸ್ನ ನಾನು ಒಂದು ಬ್ರಷ್ ಸಹಾಯದಿಂದ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈಗ ನೀಟಾಗಿ ಕ್ಲೀನ್ ಮಾಡಿದ್ದೆಲ್ಲನೂ ಆಯಿತು. ಈಗ ಆಗಲೇ ವಾಟರ್ ಔಟ್ಲೆಟ್ ಎಲ್ಲ ತೆಗೆದಿದ್ದಲ್ವ ವಾಷಿಂಗ್ ಮಿಷಿನ್ದು, ಇದನ್ನು ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲೆಲ್ಲ ಕೂಡ ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ ಅಲ್ವಾ, ಒಂದ್ಸರಿ ನೀಟಾಗಿ ತೊಳೆದು ಮತ್ತು ವಾಷಿಂಗ್ ಮಿಷಿನ್ ಎಲ್ಲ ಕ್ಲೀನ್ ಮಾಡಿದಾದ್ಮೇಲೆ ನೀರೆಲ್ಲ ಕೂಡ ಆಚೆ ಬಂದುಬಿಡುತ್ತೆ. ಆಮೇಲೆ ಇದನ್ನು ಈ ರೀತಿಯಾಗಿ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಬೆಡ್ ಸೈಡ್ ಟೇಬಲ್ಸು, ಡ್ರೆಸ್ಸಿಂಗ್ ಟೇಬಲ್ಸು, ಇದನ್ನು ವಾರಕ್ಕೊಂದ್ಸರಿ ಆದರೂ ರೀಅರೇಂಜ್ ಮಾಡಲೇಬೇಕು. ಮನೆಯಲ್ಲಿ ಇಬ್ಬರು ಸಣ್ಣ ಸಣ್ಣ ಹೆಣ್ಮಕ್ಳಿರೋದ್ರಿಂದ ಸೊ ಅವರಂತೂ ಗ್ಯಾಜೆಟ್ಸ್ನ ಆ ಕಡೆ ಈ ಕಡೆ ಏರ್ ಪಿನ್ಸ್ ಇರ್ಬೋದು, ಹೇರ್ ಬ್ಯಾಂಡ್ಸ್ ಇರ್ಬೋದು, ರಿಬ್ಬನ್ಸ್ ಇರ್ಬೋದು, ಎಲ್ಲ ಕಡೆ ಎಲ್ಲ ರೂಮ್ಸಲ್ಲೂ ಕೂಡ ಕಾಣಿಸ್ತಾನೆ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಆದಷ್ಟು ಎಲ್ಲಿಂದ ಅಲ್ಲೇ ಈ ರೀತಿ ಸೆಕ್ಯೂರ್ ಮಾಡಿ ಇಟ್ಟಿರ್ತೀನಿ. ವಾರಕ್ಕೊಂದ್ಸರಿ ಇದನ್ನೆಲ್ಲ ಕೂಡ ಚೇಂಜ್ ಮಾಡ್ಕೊಳ್ತಾ ಇರ್ತೀನಿ. ಅಂದರೆ ಅದನ್ನು ತೆಗೆದು ಕರೆಕ್ಟಾಗಿ ಅದರ ಪ್ಲೇಸಲ್ಲಿ ಇಡೋವಂಥದ್ದು ಈ ರೀತಿ ಎಲ್ಲ ಕೂಡ ಮಾಡ್ತಾ ಇರ್ತೀನಿ. ಆ್ಯಕ್ಚುಲಿ ಈ ರೀತಿ ಮಾಡೋದ್ರಿಂದನೇ ಮನೆಯಲ್ಲಿ ಅವ್ರಿಗೆ ಬೇಕಾಗಿರುವಂತಹ ವಸ್ತುಗಳು ಯಾವುದಿದೆ ಯಾವುದಿಲ್ಲ ಅನ್ನೋದು ಕ್ಲಿಯರಾಗಿ ಗೊತ್ತಾಗುತ್ತೆ.
ನೆಕ್ಸ್ಟು ಎಲ್ಲೆಲ್ಲಿ ಸಣ್ಣ ಸಣ್ಣ ಹುಳಗಳೆಲ್ಲ ಬರ್ತಾ ಇದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ಇದ್ದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಪ್ರಿಕಾಷನ್ಸ್ನ ಕೂಡ ತೊಗೊಳ್ಬೋದಲ್ವ. ಇನ್ನು ನಾನು ಕ್ಲೀನಿಂಗ್ ಮಾಡೋದಕ್ಕೋಸ್ಕರ ಸಣ್ಣ ಸಣ್ಣ ಹುಳಗಳನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಕೆಲವೊಂದು ಲಿಕ್ವಿಡ್ಸ್ನ ಯೂಸ್ ಮಾಡ್ತೀನಿ. ಆ ಲಿಕ್ವಿಡ್ಸ್ನ ಯೂಸ್ ಮಾಡೋದ್ರಿಂದ ಅದರ ಸ್ಮೆಲ್ಗೆ ಸಣ್ಣ ಹುಳಗಳೆಲ್ಲ ಕೂಡ ಅವಾಯ್ಡ್ ಆಗುತ್ತೆ. ಸ್ವೀಟ್ಸ್ ಬಾಕ್ಸ್ ಇರ್ಬೋದು ಅಥವಾ ಈ ರೀತಿ ಕಾರ್ಡ್ಬೋರ್ಡ್ ಬಾಕ್ಸ್ನ ಕೆಲವೊಂದನ್ನ ನಾನು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ. ಈ ರೀತಿ ಆರ್ಗನೈಸ್ ಮಾಡಬೇಕಾದ್ರೆ ಅದನ್ನು ಸೆಕ್ಷನ್ ಬಾಕ್ಸ್ ಆಗಿ ಯೂಸ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ. ಈ ಒಂದು ಡ್ರಾಸ್ ಒಳಗಡೆ ಎಲ್ಲ ಕೂಡ ಕ್ಲೀನ್ ಮಾಡಿ ಆರ್ಗನೈಸ್ ಮಾಡಿದಾಯಿತು. ಈಗ ಔಟ್ಸೈಡ್ ಏನಿದೆ ಹ್ಯಾಂಡಲ್ಸು ಇದನ್ನು ಕೂಡ ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ಓಪನ್ ಮಾಡಿ ತೆಗಿಬೇಕಾದ್ರೆ ಎಲ್ಲ ಕೂಡ ಡಸ್ಟ್ ಕಲೆಕ್ಟ್ ಆಗಿರುತ್ತೆ ಅಲ್ವಾ. ನೆಕ್ಸ್ಟು ಇದು ಒಂದು ಡ್ರೆಸ್ಸಿಂಗ್ ಏರಿಯಾ. ಇಲ್ಲೂ ಕೂಡ ನಾನು ಕೆಲವೊಂದು ವಸ್ತುಗಳನ್ನ ರೀಅರೇಂಜ್ ಅನ್ನೋದು ಮಾಡ್ತಾ ಇದ್ದೀನಿ. ಎಷ್ಟೇ ಮಾಡಿದ್ರೂ ಕೂಡ ಹರಿಬರಿಯಲ್ಲಿ ಆ ಕಡೆ ಈ ಕಡೆ ಹೋಗೇ ಇರುತ್ತೆ. ಇದೆಲ್ಲ ಕೂಡ ಒಂದ್ಸರಿ ನೀಟಾಗಿ ರೀಅರೇಂಜ್ ಅನ್ನೋದು ಮಾಡಿಬಿಡ್ತೀನಿ. ಡ್ರೆಸ್ಸಿಂಗ್ ಏರಿಯಾ ನೀವೇನಾದರೂ ಮಾಡಿಸ್ಕೊಳ್ಳೋದಾದರೆ ಆದಷ್ಟು ಸ್ವಲ್ಪ ಸ್ಪೇಸಿಯಸ್ ಆಗಿ ಮಾಡಿಸ್ಕೊಳ್ಳಿ. ಅಂದರೆ ವಸ್ತುಗಳನ್ನ ಇಡೋದಕ್ಕೋಸ್ಕರ ಸ್ವಲ್ಪ ಜಾಗ ಎಕ್ಸ್ಟ್ರಾ ಕಬೋರ್ಡ್ಸ್ನೇ ಮಾಡಿಸ್ಕೊಳ್ಳಿ. ಇಲ್ಲ ಅನ್ನೋದಾದರೆ ಸ್ಟಾರ್ಟಿಂಗಲ್ಲಿ ನಮಗೆ ಗೊತ್ತಾಗಲ್ಲ, ಬರ್ತಾ ಬರ್ತಾ ಸ್ವಲ್ಪ ವಸ್ತುಗಳು ಜಾಸ್ತಿ ಆಗಿಬಿಡುತ್ತೆ, ಎಲ್ಲಿ ಇಡಬೇಕು ಅನ್ನೋ ಪ್ಲೇಸೇ ಇಲ್ದಿರ ಸೊ ಎಲ್ಲ ಕಡೆ ಕೂಡ ಹರ್ಕೊಳ್ತಾ ಹೋಗ್ತೀವಿ. ಅದ್ರ ಬದಲಾಗಿ ಸ್ವಲ್ಪ ಎಕ್ಸ್ಟ್ರಾ ಪ್ಲೇಸ್ನ ಮಾಡಿಸ್ಕೊಳ್ಳೋದಾದರೆ ನಮಗೆ ಫ್ಯೂಚರಲ್ಲೂ ಕೂಡ ಆ ಒಂದು ಜಾಗ ಯೂಸ್ ಆಗುತ್ತೆ. ಈ ರೀತಿಯಾಗಿ ನಾನು ಎಲ್ಲದನ್ನು ಆರ್ಗನೈಸ್ ಮಾಡಿದಾದಮೇಲೆ ಔಟ್ಸೈಡ್ ಕೂಡ ಒಂದ್ಸರಿ ಒರೆಸಿದ್ದೀನಿ. ನೆಕ್ಸ್ಟು ಇನ್ನೊಂದು ರೂಮಲ್ಲಿರುವಂತಹ ಡ್ರೆಸ್ಸಿಂಗ್ ಯೂನಿಟ್ನ ಕೂಡ ಕ್ಲೀನ್ ಮಾಡಬೇಕು. ಅದಕ್ಕಿಂತ ಮುಂಚೆ ಈ ಒಂದು ಏರಿಯಾ ಏನಿರುತ್ತೆ ಅಂದರೆ ಕೌಂಟರ್ ಟಾಪ್ ಏನಿರುತ್ತೆ ಇದನ್ನು ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತೀನಿ. ಆದಷ್ಟು ನೀವು ಈ ರೀತಿ ಡ್ರೆಸ್ಸಿಂಗ್ ಏರಿಯಾ ಹತ್ರ ಗ್ರಾನೈಟ್ನೇ ಹಾಕ್ಸ್ಕೊಳ್ಳಿ. ಕ್ಲೀನಿಂಗ್ ಅನ್ನೋದು ತುಂಬ ಸುಲಭ ಆಗುತ್ತೆ. ಇದು ನೆಕ್ಸ್ಟು ಕಿಡ್ಸ್ ರೂಮಲ್ಲಿರುವಂಥದ್ದು. ಇಲ್ಲಿ ತುಂಬ ಜಾಸ್ತಿ ಏನು ಆರ್ಗನೈಸ್ ಮಾಡಲ್ಲ, ಜಸ್ಟ್ ಬೇಸಿಕ್ ವಸ್ತುಗಳನ್ನ ಮಾತ್ರನೇ ಇಡ್ತಾ ಇರ್ತೀನಿ. ಅದು ಕೂಡ ಒಂದೊಂದ್ಸರಿ ಮೇಲೆ ಕೆಳಗಡೆ ರೂಮ್ಸಲ್ಲೆಲ್ಲ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸಣ್ಣ ಮಕ್ಕಳಾಗಿರೋ ಕಾರಣ ಅವ್ರು ಎಲ್ಲಿ ಬೇಕೋ ಅಲ್ಲೆಲ್ಲ ತೊಗೊಂಡೋಗ್ತಿರ್ತಾರೆ, ಮತ್ತೆ ತೊಗೊಂಬಂದು ಇಲ್ಲೇ ಇಡ್ತಿರ್ತಾರೆ. ಕೆಲವೊಂದು ಸರಿ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತೆ, ಬಟ್ ಅದು ಏನು ಮಾಡೋಕ್ಕಾಗಲ್ಲ. ನಿಮ್ಮ ಮನೇಲೂ ಕೂಡ ಮಕ್ಕಳು ಇದೇ ಥರ ಮಾಡ್ತಾರಾ? ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಬೆಡ್ಶೀಟ್ಸ್ನ ಕೂಡ ವಾರಕ್ಕೆ 1 ಸರಿ ಅಥವಾ 2 ಸರಿ ವಾಶ್ ಮಾಡ್ತಿರ್ತೀನಿ. ಅಂದರೆ ಚೇಂಜ್ ಮಾಡಿಬಿಟ್ಟು ವಾಶ್ಗೆ ಹಾಕ್ತಿರ್ತೀನಿ. ಬೆಡ್ಶೀಟ್ಸ್ನ ಚೇಂಜ್ ಮಾಡೋ ಅಂಥ ದಿನ ಸ್ವಲ್ಪ ಎಕ್ಸ್ಟ್ರಾ ಕೆಲಸನೇ ಇರುತ್ತೆ. ಅದು ಏನು ಅನ್ನೋದಾದರೆ ಯಾವ ರೂಮಲ್ಲಿ ನಾನು ಬೆಡ್ ಸ್ಪ್ರೆಡ್ನೆಲ್ಲ ಕೂಡ ಚೇಂಜ್ ಮಾಡ್ತೀನೋ ಆ ಒಂದು ರೂಮ್ಗೆ ಸಂಬಂಧಪಟ್ಟಿರುವಂಥ ವಿಂಡೋಸು, ಡೋರ್ಸು, ಕಬೋರ್ಡ್ಸ್ ಎಲ್ಲ ಏನಿರುತ್ತೆ ಅದರ ಔಟ್ಸೈಡ್ ಎಲ್ಲ ಕೂಡ ನಾನು ಡಸ್ಟಿಂಗ್ ಅನ್ನೋದು ಮಾಡ್ಕೊಳ್ತೀನಿ. ಈಗ ವಿಂಡೋ ಆಗಿರೋ ಕಾರಣ ಇದಕ್ಕೆ ಮೆಶ್ ಡೋರ್ ಅನ್ನೋದು ಹಾಕ್ಸಿರ್ತೀವಿ ವಿಂಡೋಸ್ಗೆ, ಅದನ್ನೆಲ್ಲ ಕೂಡ ಕ್ಲೀನ್ ಮಾಡೋ ಅಂಥದ್ದು ಇರ್ಬೋದು. ಪ್ರತಿನಿತ್ಯ ಕೂಡ ಈ ಒಂದು ಡೋರ್ ಅನ್ನೋದು ಓಪನ್ ಇರುತ್ತೆ. ಅಂದರೆ ಮೆಶ್ ಡೋರ್ ಏನಿರುತ್ತೆ ಅದನ್ನು ಮಾತ್ರ ಕ್ಲೋಸ್ ಮಾಡಿ ಸ್ವಲ್ಪ ಗಾಳಿ ಚೆನ್ನಾಗಿ ಬರಲಿ ಅನ್ನೋದ್ರಿಂದ ಬಿಟ್ಟಿರ್ತೀವಿ. ತುಂಬ ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿರುತ್ತೆ. ವಾರಕ್ಕೊಂದ್ಸರಿ ನೀಟಾಗಿ ಒರೆಸ್ಕೊಳ್ತೀನಿ. ಕಬೋರ್ಡ್ಸ್ ಆದರೆ ಈ ರೀತಿ ಒಂದು ಡಸ್ಟರ್ ಇದೆ, ಇದರ ಸಹಾಯದಿಂದ ಔಟ್ಸೈಡ್ ಮಾತ್ರ ಈ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ. ಗಾಳಿ ಚೆನ್ನಾಗಿ ಬರಲಿ ಅಂತ ವಿಂಡೋಸ್ನ ಓಪನ್ ಮಾಡಿ ಇಟ್ಟಿರ್ತೀವಿ, ಬಟ್ ಗಾಳಿ ಬರುತ್ತೋ ಇಲ್ವಾ ಗೊತ್ತಿಲ್ಲ, ಡಸ್ಟ್ ಅನ್ನೋದು ತುಂಬ ಜಾಸ್ತಿನೇ ಬರುತ್ತೆ. ಈಗ ನಾನು ರೂಮ್ ಎಲ್ಲ ಕೂಡ ಡಸ್ಟಿಂಗ್ ಮಾಡಿದ ಆದಮೇಲೆ ಬೆಡ್ಶೀಟ್ಸ್ನ ಚೇಂಜ್ ಮಾಡ್ತೀನಿ. ಅಂದರೆ ಫಸ್ಟಿಗೆ ನಾನು ಈ ಒಂದು ಬೆಡ್ಶೀಟ್ಸ್ನ ರಿಮೂವ್ ಮಾಡಿಬಿಟ್ಟು 1 ಅವರ್ ಇದೇ ಥರ ಬಿಡ್ತೀನಿ. ಬೆಡ್ಡಲ್ಲಿ ಏನಾದರೂ ಬ್ಯಾಡ್ ಸ್ಮೆಲ್ ಎಲ್ಲ ಇದ್ದರೆ ಆ ಒಂದು ಗಾಳಿ ಎಲ್ಲ ಚೆನ್ನಾಗಿರುತ್ತೆ ಅಲ್ವಾ, ಅಂದರೆ ವಿಂಡೋಸ್ ಎಲ್ಲ ಓಪನ್ ಮಾಡಿ ಇಟ್ಟಿರ್ತೀವಲ್ವ, ಗಾಳಿಯಿಂದ ಚೆನ್ನಾಗಿ ಬೆಡ್ಡೆಲ್ಲ ಕೂಡ ಡ್ರೈ ಆಗುತ್ತೆ ಅನ್ನೋದ್ರಿಂದ
ಈ ಒಂದು ಬೆಡ್ ಮೇಲಿರುವಂಥ ಬೆಡ್ ಸ್ಪ್ರೆಡ್ನ ತೆಗೆದು 1 ಅವರ್ ಇದೇ ಥರನೇ ಬಿಡ್ತೀನಿ. 1 ಅವರ್ ಆದಮೇಲೆ ಮತ್ತೆ ಇದಕ್ಕೆ ಬೆಡ್ ಸ್ಪ್ರೆಡ್ ಅನ್ನೋದು ಹಾಕ್ತೀನಿ. ಈಗ ಇನ್ನೊಂದು ರೂಮಲ್ಲೂ ಕೂಡ ನಾನು ವಿಂಡೋಸ್ನೆಲ್ಲ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ. ಜಸ್ಟ್ ನಿಮಗೆ ವಿಡಿಯೋನ ಅಬ್ಸರ್ವ್ ಮಾಡಿದ್ರೇ ನೀಟಾಗಿ ಗೊತ್ತಾಗ್ಬಿಡುತ್ತೆ. 2 ಸೈಡ್ ಕೂಡ ನಾನು ವಿಂಡೋಸ್ನ ಕ್ಲೀನ್ ಮಾಡಿಕೊಂಡು ಆಮೇಲೆ ಬೆಡ್ಶೀಟ್ಸ್ನೆಲ್ಲ ಕೂಡ ಚೇಂಜ್ ಮಾಡ್ತೀನಿ. ರೂಮ್ಸ್ಗೆ ಅಟ್ಯಾಚ್ಡ್ ಆಗಿರೋವಂಥ ಇಂಟೀರಿಯರ್ಸ್ ಎಲ್ಲ ಏನಿರುತ್ತೆ ಇದನ್ನು ಕೂಡ ಒಂದ್ಸರಿ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಇಂಟೀರಿಯರ್ಸ್ ಮಾಡಿಸಿದಾಗ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೋ ಮನೆ, ಒಂದು ವೇಳೆ ಡಸ್ಟ್ ಏನಾದರೂ ಇಲ್ಲೆಲ್ಲ ಕಲೆಕ್ಟ್ ಆಯಿತು ಅಂದರೆ ಅಷ್ಟೇ ಡರ್ಟಿಯಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಒಂದ್ಸರಿ ನಾನು ನೀಟಾಗಿ ಅದನ್ನು ಕೂಡ ಡಸ್ಟಿಂಗ್ ಅನ್ನೋದು ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ಕೆಲಸಗಳನ್ನ ಒಂದೇ ದಿನ ಮಾಡ್ಕೊಳ್ಳೋದಕ್ಕಿಂತ ಒಂದೊಂದು ದಿನ ಒಂದೊಂದು ಸೆಲೆಕ್ಟೆಡ್ ಪ್ಲೇಸ್ನ ನಾವು ಕರೆಕ್ಟಾಗಿ ನೋಡಿಕೊಂಡು ನಮಗೆ ಯಾವ ಟೈಮಲ್ಲಿ ಫ್ರೀ ಇರ್ತೀವೋ ಅಥವಾ ನಮಗೆ ಆವತ್ತಿನ ದಿನ ಎಷ್ಟು ಟೈಮ್ ಇದೆಯೋ ಅದ್ರ ಪ್ರಕಾರ ನಾವು ಒಂದೊಂದು ದಿನ ಒಂದೊಂದು ರೊಟೀನ್ನ ಈ ರೀತಿಯಾಗಿ ಫಾಲೋ ಮಾಡೋದ್ರಿಂದ ಮನೆಯಲ್ಲಿ ಎಲ್ಲ ಕಡೆ ಕೂಡ ನೀಟಾಗಿರುತ್ತೆ, ನಮಗೂ ಕೂಡ ಸ್ಟ್ರೆಸ್ ಆಗದಿರ ಇರುತ್ತೆ. ಸೊ ಮನೆ ಸ್ವಚ್ಛವಾಗಿ ಇರಬೇಕು ಅನ್ನೋದಾದರೆ ಈ ಒಂದು ಟಿಪ್ಸ್ನ ನೀವು ಕೂಡ ಫಾಲೋ ಮಾಡ್ಬೋದು. ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಂಟ್ರೆಸ್ಟಿಂಗ್ ಆಗಿ ಮೋಟಿವೇಶ್ನಲ್ ಆಗಿದೆ ಅನ್ನೋದ್ರಿಂದನೇ ಶೇರ್ ಮಾಡಿದ್ದೀನಿ. ನಿಮಗೂ ಕೂಡ ಈ ವಿಡಿಯೋ ನೋಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂಥ ಕೆಲಸಗಳನ್ನ ಮಾಡ್ಕೊಳ್ಳೋಕ್ಕೆ ಉತ್ಸಾಹ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋನ ನಿನ್ನೆನೇ ಪೋಸ್ಟ್ ಮಾಡಬೇಕಾಗಿತ್ತು, ಬಟ್ ಎಡಿಟಿಂಗ್ ಎಲ್ಲನೂ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತಿನ ದಿನ ಶೇರ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು, ಯೂಸ್ಫುಲ್ ಆಯಿತು ಅನ್ಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.